ಓಂ ಶಾಂತಿ. ಮುರಳಿ ದಿನಾಂಕ 31/1/2021. ರಿವೈಸ್ ಡೇಟ್ 25/10/87. ಅವ್ಯಕ್ತ ಬಾಬ್ದಾದ ಮಧುಬನ್. 4 ಬಾತೋं से ನ್ಯಾರಾ ಬನು. 4 ಮಾತುಗಳಿಂದ ನಿರ್ಲಿಪ್ತರಾಗಿರಿ. ಆಜ್ ಬಾಬ್ದಾದ अपने सर्व ಕಮಲ್ ಆಸನ್ದಾರಿ ಶ್ರೇಷ್ಠ ಬಚ್ಚೋಂ ಕೋ ದೇಖ್ ರಹೆ ಹೈ. ಇವತ್ತು ಬಾಬ್ದಾದರವರು ತನ್ನ ಎಲ್ಲ 4 ಕಡೆ ಇರತಕ್ಕಂತಹ ಕಮಲ ಆಸನದಾರಿ ಶ್ರೇಷ್ಠ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಕಮಲ್ ಆಸನ್ ಬ್ರಾಹ್ಮಣ ಆತ್ಮಾओं की ಶ್ರೇಷ್ಠ ಸ್ಥಿತಿ की ನಿಶಾನಿ है. ಕಮಲಾಸನ ಯಾಕೆ ತೋರಿಸ್ತಾರೆ? ಇದು ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಗುರುತು. ಅಂದರೆ ಈ ಪ್ರಪಂಚದಲ್ಲಿದ್ದು ಇಲ್ಲೇ ಇರತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರಲ್ಲ, ಅದ್ರ ಗುರುತು. ಆಸನ್ ಸ್ಥಿತಿ ಹೋನೆ ಕಾ ಬೈಟ್ನೆ ಕಾ ಸಾಧನೆ. ಆಸನ ಅಂದರೆ ಕೂತ್ಕೊಳ್ಳೋದಕ್ಕೆ ಒಂದು ಏನಾಗಿರುತ್ತೆ, ಸಾಧನ ಆಗಿರುತ್ತೆ. ಬ್ರಾಹ್ಮಣ ಆತ್ಮಯೇ ಕಮಲ ಸ್ಥಿತಿ ಮೇ ಸ್ಥಿತ ರಹತಿ ಹೇ. ಬ್ರಾಹ್ಮಣ ಆತ್ಮಗಳು ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀವಿ? ಕಮಲ ಆಸನದ ಮೇಲೆ ಸ್ಥಿತರಾಗಿರ್ತೀವಿ. ಇಸ್ಲಿಯೇ ಕಮಲ್ ಆಸನದಾರಿ ಕೆಹಲಾತೆ ಹೇ. ಅದರಿಂದನೇ ಕಮಲ ಆಸನದಾರಿಗಳು ಅಂತ ಹೇಳಲಾಗತ್ತೆ. ಜೈಸೆ ಬ್ರಾಹ್ಮಣ ಸೋ ದೇವತಾ ಬಂತೆ ಹೋ, ಐಸಾ ಆಸನದಾರಿ ಸೋ ಸಿಂಹಾಸನದಾರಿ ಬಂತೆ ಹೇ. ಹೇಗೆ ಬ್ರಾಹ್ಮಣರಿಂದ ದೇವತೆಗಳು ಆಗ್ತೀರಾ, ಅದೇ ರೀತಿ ಬಾಬಾ ಹೇಳ್ತಾರೆ ಆಸನದಾರಿಗಳಿಂದ ಸಿಂಹಾಸನದಾರಿಗಳು ಕೂಡ ಆಗ್ತೀರಾ. ಅಂದರೆ ಈಗ ಆಸನದಾರಿಗಳು, ಮುಂದೆ ಸಿಂಹಾಸನದಾರಿಗಳು. तो जितना समय बहुत काल व अल्प काल कमल आसनदारी बनते, उतना ही बहुत काल या अल्प काल का राज्य ಸಿಂಹಾಸನದಾರಿ बनते हैं. ನೋಡಿ, ಹೀಗೆ ಇಲ್ಲಿ ಬಾಬಾ ಹೇಳ್ತಾರೆ ಎಷ್ಟು ಸಮಯ ಅಂದರೆ ಬಹಳ ಟೈಮು ಅಥವಾ ಅಲ್ಪ ಕಾಲ ಕಮಲ ಆಸನದಾರಿಗಳು ಆಗ್ತಾರೆ, ಅಷ್ಟೇ ಅಲ್ಲಿ ಕೂಡ ಬಹಳ ಮತ್ತು ಕಡಿಮೆ ಸಮಯದಲ್ಲಿ ಸಿಂಹಾಸನದಾರಿಗಳು ಆಗ್ತಾರೆ. ಅಂದರೆ ಯಾರು ಎಷ್ಟೆಷ್ಟು ಟೈಮು ಸಿಂಹಾಸನದ ಮೇಲೆ ಕೂತ್ಕೊತಾರೆ, ಕಮಲಾಸನದ ಮೇಲೆ ಕೂತ್ಕೊತಾರೆ, ಅಷ್ಟೇ ಸಿಂಹಾಸನದ ಮೇಲೆ ಕೂತ್ಕೊತಾರೆ. तो कमल आसन विशेष ब्रह्मा बाबा समान स्थिति अति प्यारा ಸ್ಥಿತಿ का ಸಿಂಬಲ್ है. ಕಮಲಾಸನ ಅಂದರೆ ಅರ್ಥ ಏನು ಅಂದರೆ ಬ್ರಹ್ಮ ಬಾಬಾರವ್ರದ್ದು ಅತ್ಯಂತ ನ್ಯಾರ, ಅತ್ಯಂತ ಪ್ರಿಯ ಸ್ಥಿತಿಯ ಒಂದು ಗುರುತಾಗಿದೆ. ಆ ಬ್ರಾಹ್ಮಣ ಬಚ್ಚೆ ಫಾಲೋ ಫಾದರ್ ಕರ್ನೆ ವಾಲೆ ಹೋ. ತಾವು ಬ್ರಾಹ್ಮಣ ಮಕ್ಕಳು ಬ್ರಹ್ಮ ಬಾಬಾವನ್ನ ಫಾಲೋ ಮಾಡೋವಂಥವ್ರು ಆಗಿದ್ದೀರಿ. ಇಸ್ಲಿಯೇ ಬಾಬಾ ಸಮಾನ್ ಕಮಲ್ ಆಸನದಾರಿ ಹೋ. ಅದರಿಂದನೇ ತಂದೆಯ ಸಮಾನ ಕಮಲ ಆಸನದಾರಿಗಳು ಆಗಿದ್ದೀರಿ. ಅತಿ ನ್ಯಾರೆ ಕಿ ನಿಶಾನಿ ಹೇ. ಇದು ಅತಿ ನ್ಯಾರ ಇರತಕ್ಕಂಥದ್ದು ಗುರುತಾಗಿದೆ. ಬಾಬಾ ಅವರು ಸರ್ವ ಪರಿವಾರಕ್ಕೆ ಅತಿ ನ್ಯಾರೆ ಬನೆಂಗೆ, ಅತಿ ಪ್ಯಾರೆ ಬನೆಂಗೆ. ಹೇಗೆ ಬಾಬಾರವರ ಸಮಾನ ಅತ್ಯಂತ ನ್ಯಾರ ಮತ್ತು ಅತ್ಯಂತ ಪ್ರಿಯರು ಆಗಿದ್ರು, ಅದೇ ಥರ ನೀವು ಕೂಡ ಅತ್ಯಂತ ಪ್ಯಾರ ಮತ್ತು ನ್ಯಾರಾಪನ್ ಅರ್ಥಾತ್ ಚಾರೋ ಸೆ ನ್ಯಾರ. ಬ್ರಹ್ಮ ಬಾಬಾ ಸಮಾನ ಅತ್ಯಂತ ಪ್ಯಾರ, ಅತ್ಯಂತ ನ್ಯಾರ ಆಗ್ತೀರಾ. ಮೊದಲನೇ ಪಾಯಿಂಟ್ ಬಾಬಾ ಹೇಳ್ತಾರೆ ಅಪನೆ ದೇಹ ಸೆ ನ್ಯಾರ. ಮೊಟ್ಟ ಮೊದಲು ನಮ್ಮ ದೇಹದಿಂದನೂ ಕೂಡ ಆತ್ಮ ನಾವು ಡಿಟ್ಯಾಚ್ ಆಗಬೇಕು. ಜೈಸೆ ಸಾಧಾರಣ दुनियावी आत्माओं को चलते फिरते हर कर्म करते स्वतः और सदा देह का भान में रहती है. ಹೀಗೆ ಪ್ರಪಂಚದ ಮನುಷ್ಯರು ನಡೀತಾ ಓಡಾಡ್ತಾ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮಂತಾವು ಯಾವ ಕಾನ್ಷಿಯಸ್ನಲ್ಲಿ ಇರ್ತಾರೆ? ಶರೀರ ಅನ್ನೋ ಕಾನ್ಷಿಯಸ್ನಲ್ಲೇ ಇರ್ತಾರೆ. ಮೆಹನತ್ ನೈ ಕರ್ತೆ ಮೈ ದೇಹು. ಕಷ್ಟ ಪಡೋದಿಲ್ಲ ನಾನು ದೇಹ ಅಂತ ತಿಳ್ಕೊಳಕ್ಕೆ. ನಾ ಚಾತೆ ಬಿ ಸಹಜ ಸ್ಮೃತಿ ರಹತಿ. ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ಸಹಜವಾಗಿ ಅದು ಸ್ಮೃತಿ ಆಗೋಗ್ಬಿಟ್ಟಿರುತ್ತೆ, ನಾನು ಹಿಂಗಿದ್ದೀನಿ, ನಾನು ಶರೀರಧಾರಿ ಅಂತ. ಮೆಹನತ್ ನಹಿ करते हैं मैं देह हूँ ना चाहते भी सहज स्मृति रहता. ऐसे कमल आसनदारी ब्राह्मण आत्माएं भी इस देह से स्वतः ही ऐसे न्यारे रहे जैसे अज्ञानी आत्माएं अभिमान से न्यारे है. ಬಾಬಾ ಹೇಳ್ತಿದ್ದಾರೆ ಈ ರೀತಿ ಕಮಲದ ಆಸನದಾರಿ ಬ್ರಾಹ್ಮಣ ಆತ್ಮಗಳೇನೆ ಈ ಒಂದು ದೇಹ ಭಾವನೆಗಳಿಂದ ಸ್ವತಃವಾಗಿ ನ್ಯಾರ ಇರ್ತಾರೆ. ಅಜ್ಞಾನಿ ಆತ್ಮಗಳು ದೇಹ ಬಾನ್ನಿಂದ ನ್ಯಾರ ಇರ್ತಾರಲ್ವಾ. ತೋ ಆತ್ಮ ಬಾನ್ನಿಂದ ನ್ಯಾರ ಅವರು ಇರ್ತಾರೆ, ದೇಹ ಬಾನ್ನಲ್ಲಿ ಅವರು ಇರ್ತಾರೆ. ಅದೇ ಥರ ಜ್ಞಾನಿ ಆತ್ಮಗಳು ಆತ್ಮಿಕ ಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಇರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಐಹಿ ಆತ್ಮ ಅಭಿಮಾನಿ. ನಾವಾಗಿದ್ದೇವೆ ಆತ್ಮ ಅಭಿಮಾನಿಗಳು.
ಶರೀರ ಕಾ ಭಾನ್ ಅಪ್ನೆ ತರಫ್ ಆಕರ್ಷಿತ್ ನಾ ಕರೆ. ಶರೀರದ ಭಾವನೆಗಳು ತನ್ನ ಕಡೆಗೆ ಸೆಳಿಬಾರದು. जैसे ब्रह्मा बाबा को देखा चलते फिरते फरिश्ता रूप व देवता रूप स्वतः ही स्मृति रहता था. ಹೀಗೆ ಬ್ರಹ್ಮ ಬಾಬಾವನ್ನ ನೋಡ್ತಾ ಇದ್ರಿ, ಅವರು ನಡೀತಾ ಓಡಾಡ್ತಾ ಏನು ಮಾಡ್ತಾ ಇದ್ರು, ದೇವತಾ ಸ್ವರೂಪದಲ್ಲಿ ಇರ್ತಾ ಇದ್ರು, ಫರಿಷ್ಠಾ ಸ್ವರೂಪದಲ್ಲಿ ಇರ್ತಾ ಇದ್ರು. ಐಸಾ ನ್ಯಾಚುರಲ್ ದೇಹಿ ಅಭಿಮಾನಿ ಸ್ಥಿತಿ ಮೇ ಸದಾ ಸ್ಥಿತ ರಹೋ. ಹೇಗೆ ಬ್ರಹ್ಮ ಬಾಬಾ ಸಾಧನೆ ಮಾಡಿ ತೋರಿಸಿದ್ದಾರೆ, ಅದೇ ರೀತಿ ಸ್ಥಿತಿಯಲ್ಲಿ ನೀವು ಕೂಡ ಇರುವಂಥ ಅಭ್ಯಾಸವನ್ನು ಮಾಡ್ತಾ ಇರಿ. ಇಸ್ಕೋ ಕೇತೆ ಹೇ ದೇಹ ಸೆ ನ್ಯಾರ. ಇದಕ್ಕೆ ಹೇಳ್ತಾರೆ ದೇಹದಿಂದ ಡಿಟ್ಯಾಚ್. ಅಂದರೆ ಬ್ರಹ್ಮ ಬಾಬಾ ಯಾವಾಗಲೂ ಆತ್ಮಜ್ಞಾನಿ ಆಗಿರ್ತಾ ಇದ್ರು, ಅಥವಾ ಫರಿಷ್ಠಾ ಸ್ಥಿತಿಯಲ್ಲಿ ಇರ್ತಾ ಇದ್ರು, ಅಥವಾ ದೇವತಾ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಹಂಗೆ ನಮ್ಮನ್ನು ನಾವು ಕೂಡ ಏನು ಮಾಡ್ಕೋಬೇಕಾಗಿದೆ, ಈ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೋಬೇಕಾಗಿದೆ. इस देह के जो सर्व संबंध है दृष्टि से वृत्ति से कृति से इन सब में न्यारा. ಬಾಬಾ ಹೇಳ್ತಾರೆ, ಈ ದೇಹದಿಂದ ಸರ್ವ ಸಂಬಂಧಗಳಿಂದ, ದೃಷ್ಟಿಯಿಂದ, ವೃತ್ತಿಯಿಂದ, ಕೃತಿಯಿಂದ, ಎಲ್ಲದರಿಂದ ನೀವು ಏನಾಗಬೇಕಾಗಿದೆ, ನ್ಯಾರ ಆಗಬೇಕು. ದೇಹ ಕಾ ಸಂಬಂಧ ದೇಖ್ತೆ ಹುಯೇ ಭಿ ಸ್ವತಃ ಹಿ ಆತ್ಮಿಕ ದೇಹಿ संबंध में स्मृति में रहे. इसलिए दीपावली के बाद भैया दूज ಮನಾಯ ಬಾಬಾ ಹೇಳ್ತಿದ್ದಾರೆ, ಈ ದೇಹದ ಏನೆಲ್ಲ ಸರ್ವ ಸಂಬಂಧಗಳಿದ್ದಾವೆ, ಮತ್ತು ದೃಷ್ಟಿಗಳೇನಿದ್ದಾವೆ, ವೃತ್ತಿಗಳೇನಿದ್ದಾವೆ, ಕೃತಿಗಳೇನಿದ್ದಾವೆ, ಇದೆಲ್ಲದರಿಂದ ನ್ಯಾರ ಇರಬೇಕು. ದೇಹದ ಸಂಬಂಧಗಳನ್ನು ನೋಡ್ತಾ ಇದ್ರೂ ಕೂಡ ಆತ್ಮಿಕ ಸಂಬಂಧದಲ್ಲಿರಬೇಕು. ಆತ್ಮಿಕ ಸಂಬಂಧದಲ್ಲಿದ್ದಾಗ, ಈ ಒಂದು ಸ್ಮೃತಿಯಲ್ಲಿದ್ದಾಗ ಏನಾಗುತ್ತೆ, ಅದೇ ಸ್ವರೂಪ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಇದಕ್ಕೋಸ್ಕರ ಹೇಗೆ ಬಾಬಾ ಹೇಳ್ತಿದ್ದಾರೆ, ದೇಹಿ ಸಂಬಂಧದ ಸ್ಮೃತಿನಲ್ಲಿ ಹೇಗೆ ದೀಪಾವಳಿ ಹಬ್ಬ ನಡೆಯುತ್ತೆ, ಅದರ ನಂತರ ಭಯ್ಯ ದೂಜ್ ಬರುತ್ತಲ್ಲ ಹಬ್ಬ, ಜಬ್ ಚಮಕ್ತಾ ಹುವಾ ಸಿತಾರಾ ವ ಜಗ್ಮಗಾತಾ ಹುವಾ ಅವಿನಾಶಿ ದೀಪಕ್ ಬನ್ ಜಾತೆ ಹೋ. ಯಾವಾಗ ನೀವು ಹೊಳಿತಾ ಇರ್ತಕ್ಕಂತಹ ನಕ್ಷತ್ರ ಅಥವಾ ಬೆಳಗ್ತಾ ಇರ್ತಕ್ಕಂಥ ಅವಿನಾಶಿ ದೀಪ ಆಗೋಗ್ಬಿಡ್ತೀರಾ, ತೋ ಭಾಯಿ ಬಾಯಿ ಕಾ ಸಂಬಂಧ ಹೋ ಜಾತಾ ಹೇ. ಅಂದರೆ ಆತ್ಮಿಕ ಸಂಬಂಧ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. आत्मा के नाते भाई भाई का संबंध और साकार ब्रह्मा वंशी ब्राह्मण बनने के नाते से बहन भाई का श्रेष्ठ शुद्ध संबंध स्वतः ही स्मृति में रहता है. ಬಾಬಾ ಹೇಳ್ತಿದ್ದಾರೆ, ಈ ಒಂದು ಭಯ್ಯಾದೂಜ್ ಹಬ್ಬದಲ್ಲಿ ಏನು ಮಾಡ್ತಾರೆ, ಬಾಯಿ ಬಾಯಿ ಸಂಬಂಧ ಆಗೋಗ್ಬಿಡುತ್ತೆ. ಅಂದರೆ ಆತ್ಮಿಕ ಸಂಬಂಧದಿಂದ ಸೋದರ ಅನ್ನುವಂಥ ಸಂಬಂಧದಲ್ಲಿದ್ದಾಗ ಸಾಕಾರ ಬ್ರಾಹ್ಮಣ ವಂಶಿ ಬ್ರಹ್ಮ ವಂಶಿ ಬ್ರಾಹ್ಮಣರಾಗುವ ಸಂಬಂಧದಿಂದ ಸಹೋದರಿ ಶ್ರೇಷ್ಠ ಶುದ್ಧ ಸಂಬಂಧ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಸ್ಮೃತಿಯಲ್ಲಿರುತ್ತೆ. ಜೋ ನ್ಯಾರಾಪನ್ ಅರ್ಥಾತ್ ದೇಹ ಅವರ ದೇಹಕ್ಕೆ ಸಂಬಂಧಿಸಿ ನ್ಯಾರಾಪನ್ ಅಂದರೆ ದೇಹ ಮತ್ತು ದೇಹ ಸಂಬಂಧದಿಂದ ಅವರು ನ್ಯಾರ ಆಗಿರ್ತಾರೆ. ಮೂರನೇದಾಗಿ ದೇಹಕ್ಕೆ ವಿನಾಶಿ ಪದಾರ್ಥೋನ್ಸೆ ಬಿ ನ್ಯಾರಾಪನ್. ದೇಹದ ವಿನಾಶಿ ಪದಾರ್ಥಗಳು ಎಷ್ಟೋ ಇದಾವಲ್ಲ, ಇದರಿಂದನೂ ಕೂಡ ನ್ಯಾರಾಪನ್ ಇರಬೇಕು ಅಂತ. अगर कोई पदार्थ किसी भी कर्मेंद्रियों का विचलित करता है अर्थात आसक्ति भाव उत्पन्न होते हैं तो वह न्यारापन नहीं रहता है. ಅಂದರೆ ಯಾವುದಾದ್ರೂ ಪದಾರ್ಥ ಆಕರ್ಷಣೆ ಮಾಡ್ತಾ ಇದೆ, ಅದರ ಒಂದು ರೂಪ, ಟೇಸ್ಟು, ಅದು ಇದೆಲ್ಲ ಇರುತ್ತಲ್ಲ, ಅವೆಲ್ಲ ಆಕರ್ಷಣೆ ಮಾಡ್ತಾ ಇದೆ ಅಂದರೆ ಅವರು ನ್ಯಾರಾಪನ್ನಲ್ಲಿ ಇರೋಕ್ಕಾಗಲ್ಲ ಅಂತಾರೆ. ಎಷ್ಟೋ ಪದಾರ್ಥಗಳು ಈ ಪ್ರಪಂಚದಲ್ಲಿದ್ದಾವೆ, ಅವು ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. तो संबंध से न्यारा फिर भी सहज हो जाता है, लेकिन सर्व पदार्थों की आसक्ति से न्यारा अनासक्त बनने में रायल रूप की आसक्ति रह जाती है. ಬಾಬಾ ಹೇಳ್ತಾರೆ, ಸಂಬಂಧದಿಂದ ನ್ಯಾರ ಸಹಜ ಆಗ್ಬೋದು, ಆದರೆ ಸರ್ವ ಪದಾರ್ಥಗಳ ಆಸಕ್ತಿಯಿಂದ ನ್ಯಾರ ಅನಾಸಕ್ತರು ಆಗೋದ್ರಲ್ಲಿ ರಾಯಲ್ ರೂಪದಲ್ಲಿ ಆಸಕ್ತಿ ಅನ್ನೋದು ಉಳ್ಕೊಂಡ್ಬಿಡತ್ತೆ ಅಂತಾರೆ. ಇಚ್ಛೆಗಳಿರುತ್ತಲ್ಲ ಅವು. तो सुनाया था ना कि ಆಸಕ್ತಿ का ಸ್ಪಷ್ಟ ರೂಪ है ಇಚ್ಛಾ. ಆಸಕ್ತಿಯ ಸ್ಪಷ್ಟ ರೂಪ ಯಾವುದೋ ಇಚ್ಛೆ ಆಗಿದೆ. ಇಸಿ ಇಚ್ಛಾ ವ ಸೂಕ್ಷ್ಮ ಮಹೀನ್ ರೂಪ है. ಇದೇ ಇಚ್ಛೆದು ಸೂಕ್ಷ್ಮ ರೂಪ ಇದೆ. अच्छा लगता है, ಭಾಳ ಚೆನ್ನಾಗಿ ಅನಿಸುತ್ತೆ. तो इच्छा नहीं लेकिन अच्छा लगता है. ಇಚ್ಛೆ ಇಲ್ಲ ಆದರೆ ಚೆನ್ನಾಗಿ ಅನಿಸುತ್ತೆ. यही महीन रूप अच्छा है के बदले इच्छा के रूप में ले सकता है. ಇದೇ ಒಂದು ಒಳ್ಳೆಯದು ಚೆನ್ನಾಗಿದೆ ಅಂತಕ್ಕಂಥ ಇಚ್ಛೆನೇ ಏನಾಗುತ್ತೆ, ಮಾಯಾ ರೂಪ ತಗೊಳುತ್ತೆ ಅಂತಾರೆ. ಇಚ್ಛೆ ರೂಪನ ತಗೊಳುತ್ತೆ. ಇಸ್ಕಿ ಅಚ್ಚಾ ರೀತಿ ಚೆಕಿಂಗ್ ಕರು. ಇದನ್ನು ಬಹಳ ಚೆನ್ನಾಗಿ ಚೆಕಿಂಗ್ ಮಾಡ್ಕೊಳ್ಳಿ. ಯಾ ಪದಾರ್ಥ ಅರ್ಥಾತ್
अल्पकाल सुख का साधन आकर्षित तो नहीं करते हैं. ಈ ಒಂದು ಪದಾರ್ಥ ಅಥವಾ ಅಲ್ಪಕಾಲದ ಸುಖದ ಸಾಧನಗಳು ನಿಮ್ಮನ್ನು ಸೆಳೆಯೋದಿಲ್ವಾ ಅಂತ ಚೆಕಿಂಗ್ ಮಾಡ್ಕೊಳ್ಳಿ ಅಂತಾರೆ. ಈ ಪ್ರಪಂಚದಲ್ಲಿ ಎಷ್ಟೊಂದು ಇದಾವಲ್ಲ, ವ್ಯಕ್ತಿ, ವಸ್ತು, ವೈಭವ, ಪದಾರ್ಥಗಳು, ತಿಂಡಿಗಳು, ತೀರ್ಥಗಳು ಎಷ್ಟಿದಾವಲ್ಲ, ಇದೆಲ್ಲೆಲ್ಲಿ ಬುದ್ಧಿ ಹೋಗುತ್ತೆ ಅನ್ನೋದನ್ನು ಚೆಕಿಂಗ್ ಮಾಡ್ಕೊಳ್ಳಿ. तो इसकी भी अच्छी रीति चेकिंग करो कि पदार्थ अर्थात अल्पकाल का सुख का साधन आकर्षित तो नहीं करते हैं. ಇದೇ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಪದಾರ್ಥಗಳಾಗಲಿ ಅಲ್ಪಕಾಲದ ಸುಖದ ಸಾಧನಗಳಾಗಲಿ ನಮ್ಮನ್ನು ಆಕರ್ಷಣೆ ಮಾಡೋದಿಲ್ವಾ. कोई भी साधन समय पर प्राप्ति ना हो, सहज साधना अर्थात सहज योग की स्थिति डगमग तो नहीं होती है. ಯಾವುದೇ ಒಂದು ಸಾಧನಗಳು ಸಮಯದಲ್ಲಿ ಪ್ರಾಪ್ತಿ ಆಗಲಿಲ್ಲ ಅಂತಂದರೆ ಸಹಜ ಸಾಧನೆ ಅರ್ಥಾತ್ ಸಹಜ ಯೋಗದ ಸ್ಥಿತಿ ಡಗ್ಮಗ್ ಮಾಡೋದಿಲ್ವಾ. कोई भी साधन के वश आदत के मजबूर तो नहीं होते हैं. ಯಾವುದೇ ಒಂದು ಸಾಧನಗಳಾಗಲಿ ಅಭ್ಯಾಸಗಳಾಗಲಿ ನಿಮಗೆ ಕಷ್ಟ ಅನಿಸೋದಿಲ್ವಾ. ಕ್ಯೋಂಕಿ ಯ ಸರ್ವ ಪದಾರ್ಥ ಅರ್ಥಾತ್ ಸಾಧನ ಪ್ರಕೃತಿಕ ಸಾಧನ. ಏಕೆಂದರೆ ಎಲ್ಲ ಪ್ರಕಾರದ ಪದಾರ್ಥಗಳೇನಿದ್ದಾವೆ, ಸಾಧನಗಳೇನಿದ್ದಾವೆ, ಪ್ರಕೃತಿಯ ಸಾಧನೆಗಳು ಆಗಿದ್ದಾವೆ. ಅಂದರೆ ಈ ಪ್ರಪಂಚದಲ್ಲಿ ಏನೇ ಉತ್ಪತ್ತಿ ಆಗಿದ್ದರೂ ಕೂಡ ಇವೆಲ್ಲವೂ ಪ್ರಕೃತಿಯಿಂದ ತಯಾರಾಗಿರ್ತಕ್ಕಂಥದ್ದಾಗಿದೆ. तो आप प्रकृति जीत अर्थात प्रकृति के आधार से न्यारे कमल आसनदारी ब्राह्मण. ನೀವು ಪ್ರಕೃತಿ ಜೀತರು ಅಂದರೆ ಅರ್ಥ ಏನು? ಕಮಲ ಆಸನದಾರಿಗಳು ಬ್ರಾಹ್ಮಣರಾಗಿದ್ದೀರಿ, ಪ್ರಕೃತಿ ಜೀತರಾಗಿದ್ದೀರಿ, ಮಾಯಾ ಜೀತರು ಕೂಡ ಆಗಿದ್ದೀರಿ. जैसे ही माया जीत बनते हो तो माया बार बार भिन्न भिन्न रूप से ट्रायल करती रहती है. मेरे साथी माया जीत बन रही. ಯಾವಾಗ ನೀವು ಮಾಯಾಜೀತರಾಗಲಿಕ್ಕೆ ಪ್ರಯತ್ನ ಮಾಡ್ತಿರೋ, ಪುರುಷಾರ್ಥ ಮಾಡ್ತಿರೋ, ಆವಾಗ ಮಾಯೇನು ಕೂಡ ಭಿನ್ನ ಭಿನ್ನ ಪ್ರಕಾರದಲ್ಲಿ ಏನು ಮಾಡುತ್ತೆ, ಏನಾದರೂ ಮಾಡಿ ನಂದು ಇಷ್ಟು ಸಮಯದ ಗಿರಾಕಿ ಇದ್ರಿ ಅವರು ಅಂತೇಳ್ಬಿಟ್ಟು ಬಿಡೋದಕ್ಕೆ ಅದು ಏನು ಬಿಡೋದಿಲ್ಲ. ಅನೇಕ ಪ್ರಕಾರದ ಪೇಪರ್ಗಳನ್ನು ತಂದು ಹಾಕತ್ತೆ ಅಂತಾರೆ. ಜೈಸೆ ಪಾನಿ ಹೇ और अभी तो या कोई बड़ा पेपर नहीं आया. ನೀರಿಂದೇನು ದೊಡ್ಡ ಪೇಪರ್ ಬಂದಿಲ್ಲ. ಲೇಕಿನ್ पानी से बने हुए साधन, अग्नि द्वारा बने हुए साधन, ऐसा हर प्रकृति के तत्वों द्वारा बने हुए साधन मनुष्य आत्माओं को जीवन का अल्पकाल का सुख का आधार है. ಇವತ್ತು ಅಗ್ನಿ ಇದೆ, ನೀರಿದೆ, ನೀರಿನಿಂದ ತಯಾರಾಗಿರೋ ಎಷ್ಟೋ ಪದಾರ್ಥಗಳಿದ್ದಾವೆ, ಬೆಂಕಿಯಿಂದ ತಯಾರಾಗಿರೋ ಎಷ್ಟೋ ಪದಾರ್ಥಗಳಿದ್ದಾವೆ. ಈ ಎಲ್ಲ ಪದಾರ್ಥಗಳು ಅಲ್ಪಕಾಲದ ಸುಖದ ಆಧಾರ ಆಗಿದ್ದಾವೆ ಜೀವನದಲ್ಲಿ. तो ಈ ಸಬ್ ತತ್ವ ಪೇಪರ್ ಲೆಂಗೆ ಕೊನೆ ಟೈಮ್ನಲ್ಲಿ ಎಲ್ಲ ತತ್ವಗಳು ಏನು ಮಾಡ್ತವೆ, ಪೇಪರ್ ತೊಗೊತವೆ ಅಂತ. ಕೊನೆ ಟೈಮ್ನಲ್ಲೆಲ್ಲ ಪೇಪರ್ ಕೊಡ್ತವೆ ಅಂತ. अभी तो सिर्फ पानी की कमी हुई, लेकिन पानी द्वारा बने हुए पदार्थ जब प्राप्त नहीं होंगे तो असली पेपर उस समय होंगे. ಈಗೇನೋ ನೀರು ನಿಮ್ಗಿಲ್ದಿರ ಪೇಪರ್ ಕೊಡ್ತೋ, ಆದರೆ ಮುಂದೆ ಒಂದು ಕಾಲ ಈ ಥರನೂ ಬರ್ಬೋದು, ನೀರಿನಿಂದ ತಯಾರಾಗಿರೋವಂಥ ವಸ್ತುಗಳೇ ಸಿಗದಿರ ಇದ್ದಾಗ ಅದು ಅಸಲಿ ಪೇಪರ್ ಅಂತ ಹೇಳ್ತೀವಿ. ನೀರು ಸಿಗಲ್ಲ, ನೀರಿನಿಂದ ಆಗಿರೋವಂಥ ಪದಾರ್ಥಗಳು ಯಾವುದೂ ಸಿಗಲ್ಲ, ಆವಾಗ ಸ್ಥಿತಿ ಹೆಂಗಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇರೋದು. असली पेपर अदे अंतर या प्रकृति द्वारा पेपर भी समय प्रमाण आने ही हैं. इसलिए देह के पदार्थों की आसक्ति व आधार से भी निराधार अनासक्त होना है. ಅದರಿಂದ ಬಾಬಾ ಹೇಳ್ತಾರೆ, ಪ್ರಕೃತಿಯಿಂದ ತಯಾರಾಗಿರೋಂಥ ಪೇಪರ್ ಏನಿದೆ, ಸಮಯ ಪ್ರಮಾಣ ಬರುವಂಥದ್ದಿದೆ. ಅದರಿಂದ ದೇಹದ ಪದಾರ್ಥಗಳ ಆಸಕ್ತಿ ಮತ್ತು ಆಧಾರದಿಂದಲೂ ಕೂಡ ನಿರಾಧಾರರು, ಅನಾಸಕ್ತರು ಆಗಬೇಕಾಗಿದೆ. ಪ್ರಕೃತಿಯಿಂದ ತಯಾರಾಗಿರೋವಂಥ ಎಲ್ಲ ಪದಾರ್ಥಗಳು ನಮಗೆ ಕೊನೆ ಟೈಮ್ನಲ್ಲಿ ಪೇಪರ್ ಕೊಡ್ತವೆ, ಸಿಗ್ದಿರ ಆಗ್ಬೋದು. ಇವೆಲ್ಲ ಸಿಗ್ದಿರ ಆದಾಗಲೂ ಕೂಡ ನಿರಾಧಾರ ಆಗಬೇಕು ಅಂತ, ಯಾವ ಆಧಾರನೂ ಇಟ್ಕೋಬಾರ್ದು ಅಂತ. ಆತ್ಮಾಭಿಮಾನಿ ಸಂಪೂರ್ಣ ಸ್ಥಿತಿಯನ್ನು ತಲುಪಿದಾಗ ಈ ದೇಹನೂ ಬೇಡ ಅನಿಸ್ಬಿಡುತ್ತಲ್ಲ ನಮಗೆ, ದೇಹದಿಂದ ಡಿಟ್ಯಾಚ್ ಆಗಿಬಿಡ್ತೀವಲ್ಲ, ಅವಾಗ ಯಾವ ಪದಾರ್ಥ ಸಿಗಲಿ ಸಿಗ್ದಿರ ಹೋಗಲಿ ಆತ್ಮ ಡಿಟ್ಯಾಚ್ ಆಗಿಬಿಡುತ್ತೆ. अभी तो सब साधन अच्छी तरह से प्राप्त, कोई कमी नहीं. ಈಗಂತೂ ಎಲ್ಲ ಥರದ ಪದಾರ್ಥಗಳು, ಸಾಧನಗಳು ಏನು ಬೇಕೋ ಎಲ್ಲ ಸಿಗ್ತಾ ಇದ್ದಾವೆ. ಬಟ್ ಕೊನೆ ಟೈಮ್ನಲ್ಲಿ ಇದು ಯಾವುದೂ ಸಿಗೋಕ್ಕಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. तो लेकिन साधनों का होते साधनों का प्रयोग में लाते योग की स्थिति डगमग ना हो. ಈ ಸಾಧನಗಳಿದ್ರು, ಸಾಧನೆಗಳ ಪ್ರಯೋಗವನ್ನು ಮಾಡ್ತಾ ಇದ್ರು, ನಿಮ್ಮ ಯೋಗದ ಸ್ಥಿತಿನಲ್ಲಿ ಏರುಪೇರಾಗಬಾರ್ದು ಅಂತ. ಅಂದರೆ ಇರಲಿ ಇಲ್ದಿರ ಹೋಗಲಿ, ಸಿಗಲಿ ಸಿಗ್ದಿರ ಹೋಗಲಿ, ಇದೆಲ್ಲದರಿಂದ ಡಿಟ್ಯಾಚ್ ಸ್ಟೇಜನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು ಅಂತ.
ಸ್ಥಿತಿ ಏರುಪೇರಾಗಬಾರ್ದು, ಯೋಗದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. तो उसका भी न्यारी नहीं कहेंगे. ಯೋಗಿ ಬನೆ ಪ್ರಯೋಗ ಕರ್ನಾ ಇಸ್ಕೋ ಕೇತೆ ನ್ಯಾರ. ಯೋಗಿಗಳಾಗಿ ಪ್ರಯೋಗ ಮಾಡೋದು ಇವ್ರಿಗೆ ಹೇಳ್ತಾರೆ ನ್ಯಾರ. ಐ ಕುಚ್ ನಹಿ ಹೈ ಕುಚ್ ನಹಿ ತೋ ಉಸ್ಕೋ ನ್ಯಾರ ನಹಿ ಕಹೆಂಗೆ. ಏನು ಇಲ್ವೇ ಇಲ್ಲ ಅವ್ರಿಗೆ ನ್ಯಾರ ಅಂತ ಹೆಂಗೆ ಹೇಳ್ತಾರೆ ಅಂತಾರೆ ಬಾಬಾ. ಎಲ್ಲವೂ ಇದ್ದು ನಿಮಿತ್ತ ಮಾತ್ರ ಅನಾಸಕ್ತ ರೂಪದಿಂದ ಪ್ರಯೋಗ ಮಾಡಿದ್ರೆ ಇಚ್ಛೆ ಅಥವಾ ಇಚ್ಛೆ ಇಲ್ಲದೆ ಇಚ್ಛಾ ಹೋನೆಕೆ ಕಾರಣ ನಹಿ ಯೂಸ್ ಕರ್ನ. ಇಚ್ಛೆಗಳು ಅಥವಾ ಇಚ್ಛೆ ಇರೋ ಕಾರಣದಿಂದ ಯೂಸ್ ಮಾಡೋದು, ಇದ್ರದ್ದು ಚೆಕಿಂಗ್ ಮಾಡ್ಕೊಳ್ಳಿ ಅಂತಾರೆ. ಎಲ್ಲವೂ ಇದೆ, ಇಚ್ಛೆಯಿಂದ ಯೂಸ್ ಮಾಡ್ತಾ ಇದ್ದೀವಿ, ಇಚ್ಛೆ ಇಲ್ದಿರ ಯೂಸ್ ಮಾಡ್ತಾ ಇದ್ದೀವಿ, ಚೆಕಿಂಗ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಇಚ್ಛೆ ಅಂತಕ್ಕಂಥದ್ದು ಅಚ್ಚ ರೂಪ ಧಾರಣೆ ಮಾಡುತ್ತೆ. ಇಚ್ಛೆ ಇದೆ ಒಳಗಡೆ, ಭಾಳ ಚೆನ್ನಾಗಿ ಅನಿಸುತ್ತೆ. ಅದೇ ಹೇಳಿದ್ರಲ್ಲ ಫಸ್ಟಲ್ಲಿ. ಹಾಗೆ ಬಾಬಾ ಹೇಳ್ತಾರೆ, ಜಹಾ ಇಚ್ಛಾ ಹೋಂಗೆ ವಹಾ ಬಲ್ ಕಿತ್ನಾ ಭಿ ಮೆಹನತ್ ಕರೆಂಗೆ ಲೇಕಿನ್ ಇಚ್ಛಾ ಅಚ್ಚಾ ಬನ್ನೆ ನಹಿ ದೇಂಗೆ. ನೋಡಿ, ಎಲ್ಲಿ ಇಚ್ಛೆ ಇರುತ್ತೆ ಬಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಇಚ್ಛೆ ಇರೋದ್ರಿಂದ ಒಳ್ಳೆಯವರನ್ನಾಗಿ ಮಾಡೋಕ್ಕೆ ಬಿಡೋದಿಲ್ಲ. ಪೇಪರ್ ಕೆ ಸಮಯ ಮೆಹನತ್ ಕರ್ನೆ ಮೇ ಹಿ ಸಮಯ ಬೀತ್ ಜಾಯಂಗೆ. ಪೇಪರ್ನ ಸಮಯದಲ್ಲಿ ಪರಿಶ್ರಮ ಮಾಡ್ಕೊಳ್ಳೋವಂಥ ಸಮಯ ಅನ್ನೋದು ಮುಗ್ದೋಗುತ್ತೆ. ಆಪ್ ಸಾಧನೋ ಮೇ ರಹನೇವ ಪ್ರಯತ್ನ ಕರೆಂಗೆ ಸಾಧನ ಅಪ್ನೆ ತರಫ್ ಆಕರ್ಷಿತ್ ಕರಿ. ನೀವು ಸಾಧನೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಆದರೆ ಸಾಧನಗಳು ತನ್ನ ಕಡೆಗೆ ಸೆಳೀತಾ ಇರ್ತವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತೋ ಯಾ ಆಪ ಯುದ್ಧ ಕರೆಂಗೆ, ನೀವು ಯುದ್ಧ ಮಾಡ್ತೀರಾ. मेहनत कर साधनों की आकर्षण को मिटाने का प्रयत्न करते रहेंगे. युद्ध का कश्म में पेपर का समय बीत जाएंगे. ಒಂದು ವೇಳೆ ನೀವು ಯುದ್ಧ ಮಾಡ್ತಾ ಇದ್ದೀರಾ, ಆ ಟೈಮ್ನಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ಅಂದರೆ ಯುದ್ಧದಲ್ಲೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ಅಂತ. ಯುದ್ಧ ಮಾಡೋದ್ರಲ್ಲೇ ಟೈಮ್ ಪಾಸ್ ಆಗೋಗುತ್ತೆ ಅಂತಾರೆ. ಯುದ್ಧದಲ್ಲೇ ಟೈಮು ಪಾಸ್ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಬ್ಬ ತಿಳಿಸ್ತಾ ಇದ್ರು, ಈ ಪೇಪರ್ಗಳಲ್ಲೇ ಟೈಮ್ ಹೋಗಿತ್ತು ಅಂದರೆ, ಈ ಒಂದು ಪರಿಶ್ರಮದಲ್ಲೇ ಟೈಮ್ ಆಗೋಯ್ತು ಅಂತಂದರೆ ರಿಸಲ್ಟ್ ಏನಾಗುತ್ತೆ? तो प्रयोग करने वाले साधन ने ರಾಜಯೋಗಿ ಸ್ಥಿತಿ ಸೆ ಡಗ್ಮಗ್ ಕರ್ ದಿಯಾ ನಾ. ಈಗ ಪ್ರಯೋಗ ಮಾಡ್ತಕ್ಕಂಥ ಒಂದು ಸಾಧನಗಳು ರಾಜಯೋಗಿ ಸ್ಥಿತಿನ ಏರುಪೇರು ಮಾಡಿಬಿಡ್ತಲ್ವ. ಪ್ರಕೃತಿಗೆ ಪೇಪರ್ ತೋ ಅಭಿ ಅವ್ರ ರಫ್ತಾರ್ ಸೆ ಆನೆ ವಾಲ ಹೈ. ಪ್ರಕೃತಿ ಪೇಪರ್ಗಳು ಕೊನೆ ಟೈಮ್ನಲ್ಲಿ ಇನ್ನೂ ಜೋರಾಗೆ ಬರುವಂಥವಿದ್ದಾವೆ ಅಂತಾರೆ. इसलिए पहले से ही पदार्थों का विशेष आधार खाना पीना पहनना चलना रहना संपर्क में आना, इन सब की चेकिंग करो कि कोई भी बात महीन रूप में भी विघन रूप तो नहीं बनती है. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಈ ಎಲ್ಲ ಪದಾರ್ಥಗಳು ವಿಶೇಷವಾಗಿ ಏನಿದೆ, ಆಹಾರ ಪದಾರ್ಥಗಳೇನಿದ್ದಾವೆ, ಕುಡಿಯೋದೇನಿದ್ದಾವೆ, ತೊಡೋವಂಥದ್ದೇನಿದೆ, ನಡೆಯುವಂಥದ್ದೇನಿದೆ, ಇವೆಲ್ಲದರ ಸಂಪರ್ಕದಲ್ಲಿ ಬರ್ತಾ ಇವೆಲ್ಲನೂ ಚೆಕಿಂಗ್ ಮಾಡ್ಕೋಬೇಕಂತೆ ಸೂಕ್ಷ್ಮವಾಗಿ. ಯಾವ ರೂಪದಲ್ಲಿ ನನಗೆ ವಿಘ್ನ ರೂಪ ಆಗ್ತಾ ಇದೆ ಅಥವಾ ವಿಘ್ನ ರೂಪ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅಭಿಸೆ ಟ್ರಯಲ್ ಕರು, ಈಗಿನಿಂದನೇ ಟ್ರಯಲ್ ಮಾಡಿ. ಜಿಸ್ ಸಮಯ ಪೇಪರ್ ಆಯೇಗಾ ಉಸ್ ಸಮಯ ಟ್ರಯಲ್ ನಹಿ ಕರ್ನಾ. ಪೇಪರ್ ಬಂದಾಗ ಟ್ರಯಲ್ ಮಾಡೋದಲ್ಲ, ಮೊದಲೇ ಚೆಕಿಂಗ್ ಮಾಡಿಕೊಂಡು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ. ನಹಿ ತೋ ಫೇಲ್ ಹೋನೆ ಕಿ ಮಾರ್ಜಿನ್, ಇಲ್ಲ ಅಂತಂದರೆ ಫೇಲ್ ಆಗ್ತಕ್ಕಂಥ ಒಂದು ಮಾರ್ಜಿನ್ ಇರುತ್ತೆ. ಯೋಗ ಸ್ಥಿತಿ ಅರ್ಥಾತ್ ಪ್ರಯೋಗ ಕರ್ತೆ ಹುಯೇ ನ್ಯಾರ ಸ್ಥಿತಿ. ಯೋಗ ಸ್ಥಿತಿ ಅಂದರೆ ಬಾಬಾ ಹೇಳ್ತಾರೆ, ಪ್ರಯೋಗ ಮಾಡ್ತಾ ಇದ್ರು ನ್ಯಾರ ಸ್ಥಿತಿ. ಸಹಜ ಯೋಗ ಕಿ ಸಾಧನೋं के ऊपर ಅರ್ಥಾತ್ ಪ್ರಕೃತಿ के ऊपर ವಿಜಯಿ ಹೋ. ಸಹಜ ಯೋಗದ ಸಾಧನೆಗಳ ಮೇಲೆ, ಪ್ರಕೃತಿಯ ಮೇಲೆ ವಿಜಯ ಪಡಿಕೊಳ್ಳತಕ್ಕಂಥ ಸ್ಥಿತಿ. ಐಸಾ ನಾ ಹೋ ಉನ್ಕೆ ಬಿನಾ ತೋ ಚಲ್ ಸಕ್ತೆ ಹೇ. ಈ ರೀತಿ ಆಗಬಾರ್ದು, ಅವುಗಳಿಲ್ದಿರ ನಡೆಯೋಕ್ಕಾಗೋದಿಲ್ಲ. ಲೇಕಿನ್ ಇಸ್ಕೆ ಬಿನಾ ರಹ ನಹಿ ಸಕ್ತೆ ಹೇ, ಇಸ್ಲಿಯೇ ಡಗ್ಮಗ್ ಸ್ಥಿತಿ ಹೋಗಿ. ಇವಿಲ್ದಿರ ಇರ್ಲಿಕ್ಕಾಗೋದಿಲ್ಲ ಅಂತ ಡಗ್ಮಗ್ ಸ್ಥಿತಿ ಆಗಬಾರ್ದು ಅಂತಾರೆ ಬಾಬಾ. ಇಸ್ಕಾ ನ್ಯಾರ ಜೀವನ್ ನಹಿ ಕಹೆಂಗೆ, ಅಂಥವ್ರಿಗೆ ನ್ಯಾರ ಅಂತ ಹೇಳೋದಿಲ್ಲ ಅಂತಾರೆ. ಅಂದರೆ ಅವಿಲ್ಲ ಅಂದರೆ ನಡೆಯೋಕ್ಕೆ ಆಗಲ್ಲ ಅಂತಂದರೆ ನ್ಯಾರ ಎಲ್ಲಾಯಿತು? ಅವುಗಳ ಮೇಲೆ ಆಧಾರ ಇಟ್ಕೊಂಡು ಬಿಟ್ಟಿದ್ದೀವಲ್ಲ. ಇಸ್ಕೋ ನ್ಯಾರ ಜೀವನ್ ನಹಿ ಕಹೆಂಗೆ. ऐसा सिद्धि को प्राप्त करो, आपके सिद्धि द्वारा अप्राप्ति की भी ಪ್ರಾಪ್ತಿ ಅನುಭವ ಕರಾಯೆ. ಈ ರೀತಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ನಿಮ್ಮ ಸಿದ್ಧಿಯಿಂದ ಅಪ್ರಾಪ್ತಿ ಆಗಿರ್ತಕ್ಕಂಥದ್ದು ಕೂಡ ಅವ್ರಿಗೂ ಕೂಡ ಪ್ರಾಪ್ತಿ ಅನುಭವ ಆಗಬೇಕು. ಜೈಸೆ ಸ್ಥಾಪನಾಕ್ಕೆ ಆರಂಭ ಮೇ ಆಸಕ್ತಿ ವ ನಹಿ
आसक्ति है या नहीं उसकी ट्रायल के बीच बीच में जानबूझकर प्रयोग रखते रहे. ಹೇಗೆ ಸ್ಥಾಪನೆಯ ಆರಂಭ ಕಾಲದಲ್ಲಿ ಆಸಕ್ತಿ ಇದೆಯಾ ಅಥವಾ ಇಲ್ವಾ ಇದ್ರದ್ದು ಕೂಡ ಟ್ರಯಲ್ ಮಧ್ಯದಲ್ಲಿ ಗೊತ್ತಿದ್ರು ಕೂಡ ಟ್ರಯಲ್ ಮಾಡ್ತಾ ಇದ್ರು, ಪ್ರಯೋಗ ಮಾಡಿಸ್ತಾ ಇದ್ರು, ಪ್ರೋಗ್ರಾಮ್ ಮಾಡ್ತಾ ಇದ್ರು ಬ್ರಹ್ಮಬಾಬು ಅವರು ಇದ್ದಾಗ. जैसे 15 दिन सिर्फ डेढ़ा और चाचा खिलाई गेहूँ होते हुए भी ट्रयल कराई गई. ನೋಡಿ 15 ದಿವಸ ಬಾಬು ಅವರು ಒಂದೇ ಒಂದು ಜೋಳದ ರೊಟ್ಟಿ, ಒಂದು ಲೋಟ ಮಜ್ಜಿಗೆ ಅಷ್ಟರಲ್ಲೇ ಇಟ್ಬಿಟ್ಟಿದ್ರಂತೆ. ಎಷ್ಟೋ ದಿವಸಗಳು, 15 ದಿವಸ. ಸೆಂಟ್ರಲ್ಲಿ ಆಶ್ರಮದಲ್ಲಿ ಗೋಧಿ ಇತ್ತು, ಆದರೂ ಕೂಡ ಟ್ರಯಲ್ ಮಾಡಿಸಿದ್ರು. कैसे भी बीमार 15 दिन इसी भोजन पर चले. ಎಂಥ ಕಾಯಿಲೆ ಇದ್ದವರು ಕೂಡ 15 ದಿವಸ ಅದರನ್ನೆಲ್ಲೇ ನಡೆದ್ರು. कोई भी बीमार नहीं हुआ, ಯಾರಿಗೂ ಕಾಯಿಲೆ ಆಗಲಿಲ್ಲ. दम की तकलीफ वाले भी ठीक हो गए थे. ಆಸ್ತಮಾ ಪೇಷಂಟು ಕೂಡ ಅದರಲ್ಲಿ ಏನಾಗೋಗ್ಬಿಟ್ರು, ಸರಿ ಹೋಗ್ಬಿಟ್ರು. ಹೃದಯ ಪುಷ್ಪ ದಾದಿ ಅವ್ರ ತಂದೆ ಆಸ್ತಮಾ ಪೇಷಂಟ್ ಇದ್ರು. 15 ದಿವಸ ಅವ್ರಿಗೆ ಬರೀ ಒಂದು ಜೋಳದ ರೊಟ್ಟಿ, ಒಂದು ಮಜ್ಜಿಗೆ, ಒಂದು ಲೋಟ ಮಜ್ಜಿಗೆ ಅಷ್ಟರಲ್ಲೇ ಎಲ್ಲ ಸರೋಗ್ಬಿಡ್ತು. ಆಸ್ತಮಾನೇ ಹೊರಟೋಗ್ಬಿಡ್ತಂತೆ ಅವ್ರಿಗೆ. ಆರೋಗ್ಯ ಚೆನ್ನಾಗಿರುತ್ತೆ. ಉಪವಾಸ ಸತ್ಯಾಗ್ರಹ ಮಾಡ್ತಾರಲ್ಲ, ಉಪವಾಸಗಳು ಮಾಡ್ತಾರಲ್ಲ, ಇದ್ರದ್ದೇನೆ ಭಕ್ತಿನಲ್ಲಿ ಉಪವಾಸಗಳು ಮಾಡ್ತಾರಲ್ಲ, ಏಕಾದಶಿ ಇಂಥ ಟೈಮ್ನಲ್ಲೆಲ್ಲ. ಹೌದು, ನಿಜಾನೇ. ಹೌದು, ಮಾಡಿ ಒಳ್ಳೇದು ಆರೋಗ್ಯಕ್ಕೆ. नशा था ब्रह्मा बाप दादा ने प्रोग्राम दिया. जब भक्ति में कहते हैं विष भी अमृत हो गया. ನೋಡಿ ಆ ಚಳಿನಲ್ಲಿ ಅಷ್ಟು ಬೆಟ್ಟದ ಮೇಲೆ ಆಸ್ತಮಾ ಪೇಷಂಟು ಒಂದು ಲೋಟ ಮಜ್ಜಿಗೆ, ಒಂದೇ ಒಂದು ರೊಟ್ಟಿ ಕೊಡ್ತಾ ಇದ್ರು. ಅದರಲ್ಲೇ ನಡಿಬೇಕಾಗಿತ್ತು. ಅದರಲ್ಲಿ ಪ್ರೋಗ್ರಾಮ್ ಬಾಪ್ ದಾದ ಕೊಟ್ಟಿದ್ರು. ಹೇಗೆ ಭಕ್ತಿನಲ್ಲಿ ಹೇಳ್ತಾರೆ, ವಿಷಾನೂ ಅಮೃತ ಆಗೋಯ್ತು ಅಂತ. ಯಾ ಚಾಚ್ತಿ ನಿಶ್ಚಯ और नशा हर परिस्थिति में विजयी बना देता है. ಅಂದರೆ ಆಸ್ತಮಾ ಪೇಷಂಟ್ ಮಜ್ಜಿಗೆ ಕುಡಿಯಂಗಿಲ್ಲ ಅಂತ ಟೈಮ್ನಲ್ಲೇ ಅವರು ಕುಡಿದ್ರು, ನಿಶ್ಚಯ ಇತ್ತು, ನಶೆ ಇತ್ತು, ಪ್ರತಿಯೊಂದು ಪರಿಸ್ಥಿತಿನಲ್ಲಿ ಅವರು ವಿಜಯಿಗಳಾಗ್ಬಿಟ್ರು ಅಂತ. ಆದಿರತ್ನಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಐಸಾ ಪೇಪರ್ ಬಿ ಆಯಂಗೆ ಸೂಕ ರೋಟಿ ಬಿ ಖಾನಾ ಪಡೇಗ. ಇಂಥ ಪೇಪರ್ಗಳು ಬರುತ್ತೆ, ಒಣಗಿರೋ ರೊಟ್ಟಿ ತಿನ್ನಬೇಕಾಗತ್ತೆ. ಅಭಿ तो साधन है कहेंगे दांत नहीं चलते हजम नहीं होते हैं. ಈಗೆಲ್ಲ ಅನುಕೂಲ ಇದೆ, ಅಗಿಯೋದಕ್ಕೆ ಕಲ್ಲಿಲ್ಲ ಅಂತಾರೆ ಕೆಲವರು, ಡೈಜೆಷನ್ ಆಗಲ್ಲ ಅಂತಾರೆ. ಲೇಕಿನ್ ಉಸ್ ಸಮಯ ಕ್ಯಾ ಕರೆಂಗೆ, ಆ ಟೈಮ್ನಲ್ಲಿ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಜಬ್ ನಿಶ್ಚಯ ನಶಾ ಯೋಗ ಕೆ ಸಿದ್ಧಿ की शक्ति होती है तो सूखा रोटी भी नरम रोटी का काम करेंगे. ಯಾವಾಗ ನಿಶ್ಚಯ ಇರುತ್ತೆ, ಯಾವಾಗ ನಶೆ ಇರುತ್ತೆ, ಯಾವಾಗ ಯೋಗದ ಸಿದ್ಧಿ ಇರುತ್ತೆ, ಶಕ್ತಿ ಇರುತ್ತೆ, ಆವಾಗ ಒಣಗಿರೋ ರೊಟ್ಟಿ ಕೂಡ ಸ್ಮೂತ್ ರೊಟ್ಟಿ ಥರ ಅನುಭವ ಆಗುತ್ತೆ ಅಂತ. ಪರೇಶಾನ್ ನಹಿ ಕರೆಂಗೆ, ಅವ್ರಿಗೆ ಬೇಜಾರಾಗೋದಿಲ್ಲ ಅಂತಿದ್ದಾರೆ. आप सिद्धि स्वरूप की शान में रहो, कोई भी परेशान नहीं कर सकता है. ನೀವು ಸಿದ್ಧಿ ಸ್ವರೂಪದ ಒಂದು ನಶೆನಲ್ಲಿರಿ, ಯಾರೂ ನಿಮ್ಮನ್ನು ಪರೇಶಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. जब हठ योगियों के आगे शेर बिल्ली बन जाता था, सांप खिलौना बन जाता था, तो आप सहज योगी सिद्धि स्वरूप आत्माओं के लिए सब कोई बड़ी बात नहीं है. ಭಕ್ತಿ ಮಾರ್ಗದಲ್ಲಿ ಹಠಯೋಗಿಗಳು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಹುಲಿನೂ ಏನಾಗೋಗ್ಬಿಡ್ತು, ಬೆಕ್ಕು ಥರ ಆಗೋಗ್ಬಿಡ್ತಾ ಇತ್ತು. ಸರ್ಪಗಳು ಕೂಡ ಒಂದು ಗೊಂಬೆ ಆಟದ ಥರ ಆಗ್ಬಿಡ್ತಾ ಇತ್ತು ಅಂತಂದರೆ, ನೀವು ಸಹಜ ಯೋಗಿಗಳ ಸಿದ್ಧಿ ಸ್ವರೂಪ ಆತ್ಮಗಳ ಎದುರುಗಡೆ ಇವ್ಯಾವುದು ದೊಡ್ಡ ಮಾತೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಆರಾಮ್ಸೆ ಯೂಸ್ ಕರೋ, ಲೇಕಿನ್ ಸಮಯ ಪರ್ ದೋ ಕರ್ನಾ ಅದು ಇದೆ ಅಂತಂದರೆ ಉಪಯೋಗಿಸ್ಕೊಳ್ಳಿ, ಆದರೆ ಸಮಯದಲ್ಲಿ ನಿಮಗೆ ಮೋಸ ಮಾಡಬಾರ್ದು. ಚೆಕ್ ಕರೋ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಪರಿಸ್ಥಿತಿ ಸ್ಥಿತಿ ಕೋ ನೀಚೆ ನಾಲೆ ಆಯೆ, ಪರಿಸ್ಥಿತಿಗಳು ನಿಮ್ಮ ಆತ್ಮಸ್ಥಿತಿಯನ್ನು ಕೆಳಗಡೆ ತರಬಾರ್ದು. देह के संबंध से न्यारा होना सहज है, लेकिन देह के पदार्थों से न्यारा होना इसमें बहुत अच्छा अटेंशन चाहिए. ದೇಹದ ಸಂಬಂಧದಿಂದ ನ್ಯಾರ ಆಗೋದು ಈಸಿ, ಆದರೆ ದೇಹದ ಪದಾರ್ಥಗಳಿಂದ ನ್ಯಾರ ಆಗೋದು ತುಂಬ ತುಂಬ ಗಮನ ಬೇಕು ಅಂತ. ದೇಹದಿಂದ ನ್ಯಾರ ಆಗೋದು ಈಸಿ, ದೇಹದ ಪದಾರ್ಥಗಳಿದಾವಲ್ಲ ಅವುಗಳಿಂದ ಡಿಟ್ಯಾಚ್ ಆಗೋದೇ ತುಂಬ ದೊಡ್ಡದು ಅಂತ. ಪುರಾಣೆ ಸ್ವಭಾವ, ಈಗ ಲಾಸ್ಟ್ 4ನೇದು ಹಳೆಯ ಸ್ವಭಾವಗಳು ಎದುರುಗಡೆ ಬರ್ತಾವಲ್ಲ ಅದರದ್ದು. ಸಂಸ್ಕಾರ ಸೇ ನ್ಯಾರ ಬನ್ನ ಹೇ, ಹಳೆಯ ಸ್ವಭಾವ ಹಳೆಯ ಸಂಸ್ಕಾರದಿಂದ ನೇರ ಆಗಬೇಕು. ಪುರಾಣಿ ದೇಹ ಕೆ ಸ್ವಭಾವ और संस्कार ये बहुत कड़े हैं.
ಹಳೆಯ ದೇಹದ ಸ್ವಭಾವ ಆಗ್ಬೋದು, ಹಳೆಯ ಸಂಸ್ಕಾರಗಳು ತುಂಬ ಕಠಿಣ ಇದೆ ಅಂತಾರೆ. ಮಾಯಾಜಿತ್ ಬನ್ನೆ ಮೇ ಬಿ ಬಡ ವಿಘ್ನ ರೂಪ ಬಂತೆ ಹೇ. ಮಾಯಾಜಿತರಾಗೋದ್ರಲ್ಲಿ ಕೂಡ ಇವು ತುಂಬ ದೊಡ್ಡ ವಿಘ್ನ ರೂಪಗಳು ಹಾಕ್ತವೆ. ಕೈ ಬಾರ್ ಬಾಪ್ ದಾದಾ ದೇಖ್ತೆ ಹೇ ಪುರಾಣ ಸ್ವಭಾವ ಸಂಸ್ಕಾರ ರೂಪಿ ಸಾಂಪ್ ಖತಮ್ ಹೋ ಜಾತಾ ಹೇ ಲೇಕಿನ್ ಲಕೀರ್ ರಹ ಜಾತಾ ಹೇ. ನೋಡಿ, ಹಳೆಯ ಸ್ವಭಾವ ಹಳೆಯ ಸಂಸ್ಕಾರ ಅನ್ನೋ ಅಂಥ ಒಂದು ಸರ್ಪ ಸಮಾಪ್ತಿ ಆಗೋಗುತ್ತಂತೆ, ಆದರೆ ಆ ಗೆರೆ ಉಳ್ಕೊಂಡು ಬಿಡುತ್ತೆ ಅಂತ. ಜೋ ಸಮಯ ಆನೆ ಪರ್ ಬಾರ್ ಬಾರ್ ಧೋಖಾ ದೇ ದೇತೆ. ಸಮಯ ಬಂದಾಗ ಅವು ಬಾರಿ ಬಾರಿ ಮೋಸ ಮಾಡಿಬಿಡ್ತವೆ. ये कड़े स्वभाव संस्कार कई बार इतना माया के वशीभूत बना देते हैं जो रांग को भी रांग समझते नहीं हैं. ಈ ಕಠಿಣ ಸಂಸ್ಕಾರಗಳು, ಕಠಿಣ ಸ್ವಭಾವಗಳು ಬಾರಿ ಬಾರಿ ಇಷ್ಟು ಮಾಯೆಗೆ ವಶೀಭೂತರನ್ನಾಗಿ ಮಾಡುತ್ತೆ. ರಾಂಗನ್ನು ರಾಂಗ್ ಅಂತ ತಿಳ್ಕೊಳ್ಳೋದೇ ಇಲ್ಲ ಅಂತಿದ್ದಾರೆ. ರಾಂಗನ್ನು ರೈಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. महसूस ताकि ಶಕ್ತಿ ಸಮಾಪ್ತ ಹೋ ಜಾತಾ ಹೈ. ಗುರುತಿಸುವಂಥ ಶಕ್ತಿನೇ ಸಮಾಪ್ತಿ ಆಗೋಗುತ್ತೆ. इससे भी न्यारा होना, इसकी भी ಚೆಕಿಂಗ್ अच्छी तरह से करनी चाहिए. ಇದರಿಂದನೂ ಕೂಡ ನ್ಯಾರ ಆಗಬೇಕು, ಇದ್ರದ್ದು ಚೆಕಿಂಗ್ ಮಾಡ್ಕೋಬೇಕಾಗಿದೆ ಅಂತಾರೆ ಬಾಬಾ. जब महसूस था कि शक्ति समाप्त हो जाती है और ही एक झूठे के पीछे हजार झूठ अपनी बात सिद्ध करने के लिए बोलने पड़ते. ಯಾವಾಗ ರಿಯಲೈಸೇಷನ್ ಶಕ್ತಿ ಸಮಾಪ್ತಿ ಆಗೋಗ್ಬಿಡುತ್ತೆ, ಒಂದು ಸುಳ್ಳನ್ನು ಸಿದ್ಧ ಮಾಡೋಕ್ಕೋಗಿ ನೂರಾರು ಸುಳ್ಳು ಹೇಳ್ಬೇಕಾಗುತ್ತೆ. ಒಂದು ಸುಳ್ಳನ್ನು ತಪ್ಪಿಸ್ಕೊಳ್ಳೋಕ್ಕೆ ನೂರಾರು ಸುಳ್ಳು ಹೇಳಬೇಕಾಗುತ್ತೆ. ಇತನ ಪರವಶ್ ಹೋ ಜಾತೆ अपने से ಸತ್ಯ ಸಿದ್ಧ ಕರ್ನ ಯಹಿ ಪುರಾನೆ ಸಂಸ್ಕಾರ ವಶೀಭೂತ್ ಕಿ ನಿಶಾನಿ. ತಮ್ಮ ಸತ್ಯನ ಸಿದ್ಧ ಮಾಡ್ಕೊಳ್ಳೋದು ಇದೇ ಹಳೆಯ ಸಂಸ್ಕಾರಗಳ ವಶೀಭೂತದ ಗುರುತಾಗಿದೆ. ಏಕ ಹೈ ಯಥಾರ್ಥ ಬಾತ್ ಸ್ಪಷ್ಟ ಕರ್ನ, ದೂಸರಾ ಅಪ್ನೆ ಕೋ ಜಿದ್ ಸೆ ಸಿದ್ಧ ಕರ್ನ. ಒಂದಾಗಿದೆ ರಿಯಲ್ ಮಾತನ್ನು ಸ್ಪಷ್ಟ ಮಾಡೋದು, ಮತ್ತೊಂದಾಗಿದೆ ತಮ್ಮ ಜಿದ್ದಿನಿಂದ ಸಿದ್ಧ ಮಾಡೋದು. तो जिद्द से सिद्ध करने वाले कभी सिद्धि स्वरूप नहीं बन सकते. ಜಿದ್ದು ಮಾಡಿ ಸಿದ್ಧ ಮಾಡೋವಂಥವ್ರು ಯಾರು ಕೂಡ ಸಿದ್ಧಿ ಸ್ವರೂಪರಾಗಕ್ಕೆ ಸಾಧ್ಯ ಇಲ್ಲ. यह भी चेक करो कोई भी पुराना स्वभाव संस्कार अंश मात्र भी छिपे हुए रूप में रह तो नहीं हुआ ना. ಇದನ್ನು ಕೂಡ ಚೆಕಿಂಗ್ ಮಾಡ್ಕೊಳ್ಳಿ. ಯಾವುದೇ ಒಂದು ಹಳೆಯ ಸ್ವಭಾವ ಸಂಸ್ಕಾರ ಅಂಶ ಮಾತ್ರನೂ ಕೂಡ ಬಚ್ಚಿಟ್ಕೊಂಡಿಲ್ವಾ, समझा. इन चारों ही बातों से न्यारा जो उनको कहेंगे बाबा का प्यारा. ಈ 4 ಮಾತುಗಳಿಂದ ಯಾರು ನ್ಯಾರ ಇರ್ತಾರೆ ಅವ್ರಿಗೆ ಹೇಳಲಾಗುತ್ತೆ ಬಾಬಾರವರಿಗೆ ಪ್ರಿಯರು. ಪರಿವಾರ ಕಾ ಪ್ಯಾರ, ಅವರು ಪರಿವಾರಕ್ಕೂ ಕೂಡ ಪ್ರಿಯರಾಗಿರ್ತಾರೆ. ಐಸಾ ಕಮಲ್ ಆಸನದಾರಿ ಬನೆ ಹೋ, ಈ ರೀತಿ ಕಮಲಾಸನದಾರಿಗಳು ಆಗಿದ್ದೀರಾ. ಇಸಿ ಕೋ ಕಹೆಂಗೆ ಫಾಲೋ ಫಾದರ್, ಇಂಥವ್ರಿಗೆ ಹೇಳ್ತಾರೆ ಫಾಲೋ ಫಾದರ್ ಅಂತ. ಬ್ರಹ್ಮ ಬಾಬಾ ಬಿ ಕಮಲ್ ಆಸನದಾರಿ ಬನೆ ತಬ್ ನಂಬರ್ 1 ಬಾಬಾ ಕಾ ಪ್ಯಾರೆ ಬನೆ. ಬ್ರಹ್ಮ ಬಾಬಾರವರು ಕಮಲಾಸನದಾರಿ ಆಗಿದ್ರು, ಅದರಿಂದ ಅವರು ನಂಬರ್ 1 ತಂದೆ ಏನಾದರೂ ಪ್ಯಾರ ಆದರು. ಬ್ರಾಹ್ಮಣೋಂಕ प्यारे बने, ब्राह्मणों प्रियराದ್ರು. चाहे व्यक्त रूप में चाहे अभी अव्यक्त रूप में, अभी भी हर एक ब्राह्मणों के दिल में क्या निकलता है, हमारा ब्रह्मा बाबा. ವ್ಯಕ್ತದಲ್ಲಿದ್ದರು ಅವ್ಯಕ್ತದಲ್ಲಾದರು. ಬಾಬಾ ಹೇಳ್ತಿದ್ದಾರೆ ಈಗಲೂ ಕೂಡ ಪ್ರತಿಯೊಬ್ಬರ ಬ್ರಾಹ್ಮಣರ ಹೃದಯದಿಂದ ಬರುತ್ತೆ ಬ್ರಹ್ಮ ಬಾಬಾ ನಮ್ಮವರು ಅಂತ. ಯಾ ನಹಿ ಅನುಭವ ಕರ್ತೆ ಹಮ್ನೆ ತೋ ಸಾಕಾರ ಮೇ ದೇಖಾ ನಹಿ. ಈ ರೀತಿ ಹೇಳೋದಿಲ್ಲ ನಾವು ಸಾಕಾರದಲ್ಲಿ ಅವ್ರು ನೋಡೇ ಇಲ್ಲ ಅಂತ. लेकिन नयनों से नहीं देखा, दिल से देखा, ಬುದ್ಧಿ ಕೆ ದಿವ್ಯ ನೇತ್ರೋ ದ್ವಾರ देखा. ಕಣ್ಣಿಂದ ನೋಡಲಿಲ್ಲ ಅಂದರೂ ಕೂಡ ಬುದ್ಧಿಯ ನೇತ್ರಗಳಿಂದ, ದಿವ್ಯ ನೇತ್ರಗಳಿಂದ ನೋಡಿದ್ರು. ಅನುಭವ ಕಿಯಾ, ಇಸ್ಲಿಯೇ ಹರ್ ಬ್ರಾಹ್ಮಣ ದಿಲ್ ಸೆ ಕೇತಾ ಹೇ ಹಮಾರೇ ಬ್ರಹ್ಮ ಬಾಬಾ. ಬುದ್ಧಿಯಿಂದ ತಿಳ್ಕೊಂಡಿರೋದ್ರಿಂದ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಹೇಳ್ತಾರೆ ಬ್ರಹ್ಮ ಬಾಬಾ ನಮ್ಮವರಾಗಿದ್ದಾರೆ. ಯಹ ಪ್ಯಾರಾಪನ್ ಕಿ ನಿಶಾನಿ ಹೇ. ಇದು ನ್ಯಾರ ಆಗಿದ್ರಿಂದ प्यार ಆಗಿದ್ರಿಂದ ಗುರುತು. ಚಾರೋ ಅವ್ರ ಕೆ ನ್ಯಾರಾಪನ್ ಕೆ ವಿಶ್ವಕ್ಕೆ ಪ್ಯಾರ ಬನಾ ದೇತೆ. ಎಲ್ಲ ಪ್ರಕಾರದಿಂದ ಯಾರು ಡಿಟ್ಯಾಚ್ ಆಗಿರ್ತಾರೆ ಅವರು ವಿಶ್ವಕ್ಕೇನು ಕೂಡ ಪ್ರಿಯರಾಗಿಬಿಡ್ತಾರೆ. ಐಸಾ ಹಿ ಚಾರೋ ಅವರು ನ್ಯಾರೆ ಅವ್ರ ಸರ್ವಕ್ಕೆ ಪ್ಯಾರೆ ಬನು. ಈ ರೀತಿ ಬಾಬಾ ಹೇಳ್ತಿದ್ದಾರೆ 4 ಕಡೆ ನ್ಯಾರ ಮತ್ತು ಪ್ಯಾರ ಆಗಿ. ಸಮಜಾ, ಗೊತ್ತಾಯ್ತ್ರ? ಇವತ್ತಿನ ವರದಾನ ಇದೆ, समझदार बन 3 प्रकार की सेवा साथ साथ करने वाले सफलता मूर्त भव. ಬುದ್ಧಿವಂತರಾಗಿ 3 ಪ್ರಕಾರದ ಸೇವೆಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥವ್ರು ಸಫಲತಾ ಮೂರ್ತಿಗಳು. ಹಾಗೆ ವರ್ತಮಾನ ಸಮಯ ಪ್ರಮಾಣ ಮನಸ ವಾಚ ಕರ್ಮಣ ತೀನೋ ಪ್ರಕಾರ ಕಿ ಸೇವಾ ಸಾಥ್ ಸಾಥ್ ಛೈ. ಈಗ ವರ್ತಮಾನ ಸಮಯದಲ್ಲಿ
ಸಮಯದ ಪ್ರಮಾಣವಾಗಿ ಮನಸ್ಸ ವಾಚ ಕರ್ಮಣ 3 ಪ್ರಕಾರದಲ್ಲಿ ಕೂಡ ಏನಾಗಬೇಕಾಗಿದೆ, ಸೇವೆ ಮಾಡಬೇಕಾಗಿದೆ, ಜೊತೆಯಲ್ಲಿ ಮಾಡಬೇಕಾಗಿದೆ. वाणी और कर्म के साथ साथ शुभ संकल्प श्रेष्ठ वृत्ति द्वारा सेवा करते रहो. ಶುಭ ಸಂಕಲ್ಪದಿಂದ ಮನಸ ಮುಖಾಂತರ ಶ್ರೇಷ್ಠ ವೃತ್ತಿಯಿಂದ ಸೇವೆಗಳನ್ನು ಮಾಡ್ತಾ ಇರಿ. ಫಲೀಭೂತ್ ಹೋ ಜಾಯಂಗೆ, ಫಲ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಕ್ಯೋಂಕಿ ವಾಣಿ ಮೇ ಶಕ್ತಿ ತಬ್ ಆತಿ ಹೈ ಜಬ್ ಮನಸ ಶಕ್ತಿಶಾಲಿ ಹೋ. ವಾಣಿನಲ್ಲಿ ಕೂಡ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಮನಸ ಸ್ಟ್ರಾಂಗ್ ಆಗಿದ್ದಾಗ. ನಹಿ ತೋ ಬೋಲ್ನೆ ವಾಲೆ ಪಂಡಿತ್ ಸಮಾನ್ ಹೋ ಜಾತೆ, ಇಲ್ಲ ಅಂದ್ರೆ ಹೇಳೋವಂಥವ್ರು ಏನಾಗ್ಬಿಡ್ತಾರೆ, ಪಂಡಿತರ ಥರ ಆಗಿಬಿಡ್ತಾರೆ. ಕ್ಯೋಂಕಿ ತೋತೆ ಮಾಫಿಕ್ ಪಡ್ಕರ್ ರಿಪೀಟ್ ಕರುತ್ತೆ, ಏಕೆಂದರೆ ಓದ್ಬಿಟ್ಟು ಗಿಣಿ ಪಾಠದ ಥರ ಆಗೋಗ್ಬಿಡುತ್ತೆ ಅಂತಾರೆ. ಇದು ಗಿಣಿ ಪಾಠ ಅಲ್ಲ, ಇದು अनुभव पाठ. ज्ञानी और अर्थात समझदार तीनों प्रकार की सेवा साथ साथ करते हैं और सफलता का वरदान प्राप्त कर लेते. ಜ್ಞಾನಿಗಳು ಅಂದ್ರೇನು, 3 ಪ್ರಕಾರದ ಸೇವೆಗಳನ್ನು ಜೊತೆಯಲ್ಲಿ ಮಾಡ್ತಾ ಸಕ್ಸಸ್ಸನ್ನು ಮತ್ತು ವರದಾನವನ್ನು ಪ್ರಾಪ್ತಿ ಮಾಡ್ಕೊಂಡು ಬಿಡ್ತಾರೆ. ಸ್ಲೋಗನ್: अपने बोल कर्म दृष्टि से शांति शक्ति खुशी का अनुभव कराना ही महान आत्माओं की महानता है. ತಮ್ಮ ಮಾತು ಕರ್ಮ ದೃಷ್ಟಿ ಶಾಂತಿ ಶಕ್ತಿ ಖುಷಿ ಅನುಭವ ಮಾಡಿಸುವಂಥವರೇ ಮಹಾನಾತ್ಮಗಳ ಮಹಾನತೆ ಆಗಿದೆ. ತಮ್ಮ ಮಾತು ಕರ್ಮ ದೃಷ್ಟಿಯಿಂದ ಶಾಂತಿ ಶಕ್ತಿ ಖುಷಿ ಅನುಭವ ಮಾಡಿಸುವಂಥದ್ದೇನೆ ಮಹಾನಾತ್ಮಗಳ ಮಹಾನತೆ ಆಗಿದೆ. ಅಚ್ಚ, ಓಂ ಶಾಂತಿ. ಹರಟೆಗಳ ಜೊತೆಯಲ್ಲಿ ಬಂದಿರೋ ಮಧುಬನ್ ನಿವಾಸಿಗಳ ಜೊತೆಯಲ್ಲಿ ಬಾಬಾ ಅವರು ಮಾತನಾಡ್ತಾ ಹೇಳ್ತಿದ್ದಾರೆ, ಜಿತನಾ ಸಮಯ ಮಧುಬನ್ ಮೇ ಸೇವಾ ಕಿ ಉತನಾ ಸಮಯ ನಿರಂತರ ಯೋಗ ಕಾ ಅನುಭವ ಕಿಯಾ. ಯೋಗ ಟೂಟಾ ತೋ ನಹಿ ಹೈ ನಾ. ಎಷ್ಟು ಸಮಯ ಮಧುಬನ್ದಲ್ಲಿ ಸೇವೆ ಮಾಡಿದ್ರಿ ಅಷ್ಟು ಸಮಯ ನಿರಂತರ ಯೋಗದಲ್ಲಿದ್ರಿ, ಅನುಭವ ಮಾಡಿದ್ರಲ್ವಾ. ಯೋಗದಲ್ಲಿ ಕಟ್ಟೆ ಆಗಲಿಲ್ಲ. ಮಧುಬನ್ ಮೇ ಸೇವಾದಾರಿ ಬನ್ನ ಅರ್ಥಾತ್ ನಿರಂತರ ಯೋಗಿ. ಮಧುಬನ್ದಲ್ಲಿ ಸೇವಾದಾರಿಗಳು ಆಗೋದು ಅಂದ್ರೆ ಏನು, ನಿರಂತರ ಯೋಗಿಗಳು ಆಗೋದಾಗಿದೆ ಅಂತಿದ್ದಾರೆ. ಸಹಜ ಯೋಗಕ್ಕ ಅನುಭವಿ ಬನ್ನ, ಸಹಜ ಯೋಗದ ಅನುಭವಿಗಳು ಆಗಬೇಕಾಗಿದೆ. ಯಹ ಥೋಡಾ ಸಮಯಕ ಅನುಭವ ಬಿ ಸದಾ ಯಾದ್ रहेगा ना. ಸ್ವಲ್ಪ ಸಮಯದ ಈ ಅನುಭವ ಅನ್ನೋದು ನಿಮಗೆ ಸದಾ ಕಾಲ ನೆನಪಿರುತ್ತಲ್ಲ. ಜಬ್ ಬಿ ಕೋಯಿ ಪರಿಸ್ಥಿತಿ ಆಯೆ ತನ್ಸೆ ಮಧುಬನ್ ಮೇ ಪਹੁಂಚ ಜಾನ. ಏನೇ ನಿಮಗೆ ಪೇಪರ್ಸ್ ಬಂದರೂ ಕೂಡ ಮಧುಬನ್ದಲ್ಲಿ ಬಂದು ಸೇರ್ಕೊಳ್ಳಿ. तो मधुबन निवासी बनने से परिस्थिति व समस्या खत्म हो जाएंगे. मधुबन निवासिಗಳಾದಾಗ ಪೇಪರ್ಸು ಸಮಸ್ಯೆಗಳು ಕ್ಲೋಸ್ ಆಗುತ್ತೆ. और आप सहज योगी बन जाएंगे. ನೀವು ಸಹಜ ಯೋಗಿಗಳು ಆಗ್ಬಿಡ್ತೀರಾ. तो सदैव अपने इस अनुभव को साथ रखना. ಸದಾ ಈ ಒಂದು ಅನುಭವನ ಜೊತೆಯಲ್ಲಿ ಇಟ್ಕೊಳ್ಳಿ. तो अनुभव याद करने से शक्ति आ जाएंगे. ಈ ಅನುಭವ ನೆನ್ಪಿಟ್ಕೊಂಡಾಗ ಶಕ್ತಿ ಬಂದ್ಬಿಡುತ್ತೆ. ಸೇವಾ ಕಾ ಮೇವ ಅವಿನಾಶಿ ಹೇ. ಸೇವೆಯ ಮೇವ ಏನಾಗಿದೆ, ಅವಿನಾಶಿ ಆಗಿದೆ. ಅಚ್ಚಾ, ಯಾ ಚಾನ್ಸ್ ಮಿಲ್ನಾ ಬಿ ಕಮ್ ನಹಿ ಹೇ, ಬಹುತ್ ಬಡ ಚಾನ್ಸ್ ಮಿಲಾ ಹೇ. ಈ ಅವಕಾಶ ಸಿಗೋದು ಏನು ಕಡಿಮೆ ಅಲ್ಲ, ಬಹಳ ದೊಡ್ಡ ಚಾನ್ಸ್ ಇದೆ ಅಂತಿದ್ದಾರೆ. ಸೇವಾದಾರಿ ಅರ್ಥಾತ್ ಸದಾ ಬಾಪ್ ಸಮಾನ್ ನಿರಂತರ ನಿಮಿತ್ತ ಬನ್ನೆ ವಾಲೆ. ಸೇವಾದಾರಿಗಳು ಅಂದರೆ ಸದಾ ತಂದೆಯ ಸಮಾನರು, ನಿಮಿತ್ತರಾಗುವಂಥವ್ರು. ನಿರ್ಭಯ ರಹನೆ ವಾಲೆ, ನಿರ್ಭಯವಾಗಿರೋ ಅಂಥವರು. ನಿರ್ಮಾಣತ ಸಬ್ಸೆ ಶ್ರೇಷ್ಠ ಸಫಲತಾ ಕಾ ಸಾಧನ ಹೇ. ನಿರ್ಮಾಣತೆ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ದೊಡ್ಡ ಶ್ರೇಷ್ಠತೆಯ ಒಂದು ಸಾಧನ ಆಗಿದೆ. निमित्त भाव है. कोई भी सेवा में सफलता का साधन नम्रता भाव है, निर्माण भाव है, निमित्त भाव. इस विशेषता से सेवा की है. ಯಾವುದೇ ಒಂದು ಸೇವೆಯಲ್ಲಿ ಸಫಲತೆ ಪಡಿಬೇಕು ಅಂದರೆ ನಮ್ರತಾ ಭಾವ, ನಿಮಿತ್ತ ಭಾವ ಅನ್ನೋದು ಬೇಕು. ಇವೇನೇ ವಿಶೇಷತೆಗಳು ಸೇವೆದು ಬೇಕಾಗುತ್ತೆ. ಐಸಿ ಸೇವಾ ಮೇ ಸದಾ ಸಫಲತಾ ಬಿ ಅವ್ರ ಸದಾ ಮೋಜ್ ಹೇ. ಈ ರೀತಿ ಸೇವೆ ಮಾಡ್ತಕ್ಕಂಥವ್ರಿಗೆ ಸಫಲತೆನೂ ಇದೆ ಮತ್ತು ಸೇವೆನಲ್ಲಿ ಮೋಜ್ ಇದೆ. ಸಂಗಮಕ್ಕೆ ಮೋಜ್ ಮನಾಯಿ, ಇಸ್ಲಿಯೇ ಸೇವಾ ನಹಿ ಲಗಿ. ಸಂಗಮದ ಮೋಜನ್ನು ಅನುಭವ ಮಾಡಿದ್ರಿ, ಅದರಿಂದ ಸೇವೆ ಅನ್ಸೋದಿಲ್ಲ. ಜೈಸೆ ಕೋಯಿ ಮಲ್ಲ ಯುದ್ಧ ಕರ್ತೆ ಹೇ, अपनी मौज से खेल समझकर करते हैं ना. थकावट व दर्द होती नहीं है. ಮಲ್ಲಯುದ್ಧ ಮಾಡೋ ಅಂಥವ್ರು ಏನು ತಿಳ್ಕೊತಾರೆ, ತಮ್ಮ ಮೋಜಿಗೆ ಈ ಆಟ ಆಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡ್ತಾರೆ. ಅದೇ ರೀತಿ ಅವರಿಗೆ ಸುಸ್ತಾಗೋದಿಲ್ಲ, ನೋವಾಗೋದಿಲ್ಲ.
क्योंकि मनोरंजन समझकर करते हैं ना, ಮೋಜ್ ಮನಾನೆ ಕೆ ಲಿಯೆ करते, ಮನೋರಂಜನೆ ತಿಳ್ಕೊಂಡು ಮಾಡ್ತಾರೆ, ಮೋಜಿನಿಂದ ಮಾಡ್ತಾ ಇರ್ತಾರೆ. ऐसा अगर सच्ची सेवादारी की विशेषता से सेवा करते हो कभी थकावट नहीं हो सकता. ಈ ರೀತಿ ಸತ್ಯವಾದಂಥ ಸೇವೆ ಮಾಡೋವಂಥವ್ರು ಎಂದು ಸುಸ್ತಾಗೋದಿಲ್ಲ. ಸಮझा, ಗೊತ್ತಾಯ್ತಾ? ಸದಾ ಐಸೆ लगेगा जैसे सेवा नहीं लेकिन खेल कर रही. ಈ ರೀತಿ ತಿಳ್ಕೊತಾರೆ, ಸೇವೆ ಅನಿಸೋದಿಲ್ಲ, ಅವ್ರಿಗೊಂದು ಆಟ ಅನಿಸೋದು. तो कोई भी सेवा मिले इन दो विशेषताओं से सफलता को पाते रहना. ಏನೇ ನಿಮ್ಗೆ ಸೇವೆ ಸಿಗುತ್ತೆ ಅಂತಂದರೆ ಅದು ಈ ಎರಡು ವಿಶೇಷತೆಗಳಿಂದ ಸಫಲತೆ ಅಂತಕ್ಕಂಥ ಪಡ್ಕೊಳ್ತಾ ಇರಿ. इससे सदा सफलता स्वरूप बन जाएंगे. ಇದರಿಂದ ನೀವು ಸಫಲತಾ ಸ್ವರೂಪರು ಆಗ್ಬಿಡ್ತೀರಾ. अच्छा, ಸಚ್ಚಿ ತಪಸ್ಯ ಸದಾ ಕೆ ಲಿಯೆ ಸಚ್ಚಾ ಸೋನಾ ಬನಾ ದೇತಿ. ಸತ್ಯವಾದ ತಪಸ್ಸು ಅನ್ನುವಂಥದ್ದು ಸತ್ಯವಾದ ಚಿನ್ನ ಮಾಡಿಬಿಡುತ್ತೆ. जिसमें ज़रा भी मिक्स नहीं है. तपस्या सदा हर एक के ऐसा योग्य बनाती है जो प्रकृति में भी सफल और प्रत्यक्ष प्राप्ति करने में भी सफल. ತಪಸ್ಸು ಸದಾ ಪ್ರತಿಯೊಬ್ಬರಿಗೂ ಈ ರೀತಿ ಯೋಗ್ಯರನ್ನಾಗಿ ಮಾಡುತ್ತೆ, ಪ್ರಕೃತಿಯನ್ನು ಮತ್ತು ಸಫಲವಾಗಿ ಮಾಡುತ್ತೆ, ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳೋಕ್ಕೆ ಸಫಲರನ್ನಾಗಿ ಮಾಡುತ್ತೆ. ಐಸೆ ತಪಸ್ವಿ ಬನೆ ಹೋ. ಈ ರೀತಿ ತಪಸ್ವಿ ಆಗಿದ್ದೀರಾ. ತಪಸ್ಯ ಕರ್ನೆ ವಾಲೋಂಕು ಸಹಜ ಯೋಗ ಕೇತೆ. ತಪಸ್ಸು ಮಾಡ್ತಕ್ಕಂಥವ್ರಿಗೆ ಸಹಜ ಯೋಗಿಗಳು ಅಂತ ಹೇಳಲಾಗುತ್ತೆ. ಕभी भी किसी भी ಪರಿಸ್ಥಿತಿ से विचलित होने वाले नहीं. ಯಾವುದೇ ಪರಿಸ್ಥಿತಿನಲ್ಲಿ ಏರುಪೇರಾಗೋರಲ್ಲ. तो सदा अपने को इसी स्थिति से ಚೆಕ್ करो, ಚೆಕ್ करने के बाद चेंज करो. ಯಾವಾಗಲೂ ಇದೇ ಒಂದು ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ ಅಂತ. ಸಿರ್ಫ್ ಚೆಕ್ करने से दिल शिकस्त हो जाएंगे. ಬರೀ ಚೆಕಿಂಗ್ ಮಾಡ್ಕೊಂಡ್ರೆ ಖಿನ್ನರಾಗೋಗ್ಬಿಡ್ತೀರಾ. ಸೋಚೆಂಗೆ ಕಿ ಹಮಾರಾ ಯಹ ಭಿ ಕಮ್ಮಿ ಹೈ. ಯೋಚನೆ ಮಾಡ್ತಾರೆ, ಇದು ನಮ್ಮದು ಕಮ್ಮಿ ಇದೆ. ಯಹ ಭಿ ಹೈ, ಇದು ಇದೆ, ಪತಾ ನಹಿ ಠೀಕ್ ಹೋಗಾ ಯಾ ನಹಿ, ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ. तो ಚೆಕ್ भी करो और ಚೆಕ್ के साथ साथ चेंज भी करो. ಚೆಕಿಂಗು ಮಾಡ್ಕೊಳ್ಳಿ, ಚೇಂಜಿಂಗು ಮಾಡ್ಕೊಳ್ಳಿ. समझा, कमजोर बन गए, समय चला गया, लेकिन समय प्रमाण कर्तव्य करने वाले सदा विजयी होते. ದುರ್ಬಲರಾಗೋಗ್ಬಿಟ್ವಿ, ಟೈಮ್ ಆಗೋಯ್ತು, ಆದರೆ ಸಮಯ ಪ್ರಮಾಣ ಕರ್ತವ್ಯ ಮಾಡೋವಂಥವ್ರು ಸದಾ ವಿಜಯಿಗಳು ಆಗಿರ್ತಾರೆ. तो सभी सदा ವಿಜಯಿ ಶ್ರೇಷ್ಠ ಆತ್ಮಯೇ ಹೋ. ಎಲ್ಲರೂ ಕೂಡ ಸದಾ ಶ್ರೇಷ್ಠ ಆತ್ಮಗಳು. ಸಭಿ ಶ್ರೇಷ್ಠ ಹೇ ಯಾ ನಂಬರ್ ವಾರ್. ಎಲ್ಲರೂ ಶ್ರೇಷ್ಠರಾಗಿದ್ದೀರೋ ನಂಬರ್ ವಾರ್. ಅಗರ್ ನಂಬರ್ ಪೂಛೆ ಕಿ ಕಿಸ್ ನಂಬರ್ ವಾಲೆ ಹೋ ತೋ ನಂಬರ್ 1 ಕಹೆಂಗೆ. ಯಾವ ನಂಬರ್ನವರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ನಂಬರ್ 1 ಅಂತ. ಲೇಕಿನ್ ಯಾ ನಂಬರ್ ಕಿತನೆ ಹೋಂಗೆ, ಆದರೆ ಈ ನಂಬರ್ ಎಷ್ಟಿರುತ್ತೆ? ಏಕ ಯಾ ಅನೇಕ, ಒಂದ ಅಥವಾ ಅನೇಕ. ಫಸ್ಟ್ ನಂಬರ್ तो सब नहीं कहेंगे. ಮೊದಲನೇ ನಂಬರು ಅಂತೂ ಎಲ್ಲರೂ ಹೇಳೋದಿಲ್ಲ, ಲೇಕಿನ್ ಫಸ್ಟ್ ಡಿವಿಷನ್ ಮೇ ತೋ ಆ ಸಕ್ತೆ ನಾ. ಮೊದಲನೇ ಡಿವಿಷನ್ನಲ್ಲಂತೂ ಬರ್ಬೋದಲ್ವಾ ಅಂತ ಹೇಳ್ತಿದ್ದೆ. ಫಸ್ಟ್ ನಂಬರ್ ಏಕ್ ಹೋಗಾ, ಲೇಕಿನ್ ಫಸ್ಟ್ ಡಿವಿಷನ್ ಮೇ ಬಹುತ್ ಆಯಂಗೆ. ಫಸ್ಟ್ ನಂಬರ್ ಅನೇಕರು ಇರ್ತಾರೆ, ಆದರೆ ಫಸ್ಟ್ ಡಿವಿಷನ್ನಲ್ಲಿ ಬೇಕಾದಷ್ಟು ಜನ ಇರ್ತಾರೆ. इसलिए ಫಸ್ಟ್ ನಂಬರ್ ಬನ್ ಸಕ್ತೆ ಹೋ. ಅದರಿಂದ ಮೊದಲನೇ ನಂಬರ್ನಲ್ಲಿ ನೀವು ಆಗ್ಬೋದು. ರಾಜಗದ್ದಿ ಪರ್ ಏಕ್ ಬೈಟೇಗ, ಲೇಕಿನ್ ಸಾಥಿ ತೋ ಹೋಂಗೆ ನಾ. ರಾಜಗದ್ದಿ ಮೇಲೆ ಒಬ್ಬರು ಕೂತ್ಕೊಂತಾರೆ, ಅನೇಕರು ಇರ್ತಾರಲ್ಲ. ರಾಯಲ್ ಫ್ಯಾಮಿಲಿ ಮೇ ಆನಾ ಬಿ ರಾಜ್ಯ ಅಧಿಕಾರಿ ಬನ್ನಾಯ್. ರಾಯಲ್ ಪರಿವಾರದಲ್ಲಿ ಬರೋದು ಕೂಡ ರಾಜ್ಯ ಒಂದು ಅಧಿಕಾರಿಗಳಾಗೋದು. तो ಫಸ್ಟ್ ಡಿವಿಷನ್ ಅರ್ಥಾತ್ ನಂಬರ್ 1 ಮೇ ಆನೆ ಕಾ ಪುರುಷಾರ್ಥ ಕರೋ. ಮೊದಲನೇ ಡಿವಿಷನ್ನಲ್ಲಿ ನಂಬರ್ 1ನಲ್ಲಿ ಬರೋದಕ್ಕೆ ಪುರುಷಾರ್ಥ ಮಾಡಿ. अभी तक कोई भी सीट सिवाय 2-3 के फिक्स नहीं हुई. ಒಬ್ಬರು ಬಿಟ್ಟು ಇನ್ನೂ 2-3 ಜನ ಫಿಕ್ಸೇ ಆಗಿಲ್ಲ ಅಂದರೆ ಅಭಿ ಜೋ ಚಾಹೆ ಜಿತನಾ ಪುರುಷಾರ್ಥ ಕರ್ನಾ ಚಾಹೆ ಕರ್ ಸಕ್ತೆ. ಏನು ಬೇಕಾದರೂ ಮಾಡ್ಕೋಬೋದು, ಪುರುಷಾರ್ಥ ಎಷ್ಟು ಬೇಕಾದರೂ ಮಾಡ್ಬೋದು. ಬಾಪ್ ದಾದಾನೆ ಸುನಾಯ ತಾಕಿ ಅಭಿ ಲೇಟ್ ಹುಯಿ ಲೇಕಿನ್ ಟೂ ಲೇಟ್ ನಹಿ. ಬಾಪ್ ದಾದಾ ಹೇಳಿದ್ದಾರೆ, ಆವಾಗ ಮುರಳಿ ಹೇಳಿದಾಗ ಲೇಟ್ ಅಂತೂ ಆಗಿದೆ, ಇನ್ನೂ ಟೂ ಲೇಟ್ ಆಗಿಲ್ಲ ಅಂತ. इसलिए सभी के आगे बढ़ने का चांस. ಎಲ್ಲರೂ ಮುಂದೋಗೋಕ್ಕೆ ಅವಕಾಶಗಳು ಇದ್ದಾವೆ. तो सदैव उमंग उत्साह रहे. ऐसा नहीं चले तो कोई भी ನಂಬರ್ ಬನೆ. ಏನಾದರೂ ಆಗಲಿ ಬಿಡಿ ಅಂತಲ್ಲ, ನಂಬರ್ ಮೈ ನಂಬರ್ 2 ही नहीं 2 ही सही. इसको कहते कमजोर ಪುರುಷಾರ್ಥಿ. 2ನೇ ನಂಬರ್ ಆದರೂ ಪರವಾಗಿಲ್ಲ ಅಂದರೆ ಅವ್ರಿಗೆ ದುರ್ಬಲ ಪುರುಷಾರ್ಥಿಗಳು ಅಂತಾರೆ. आप सभी तो तीव्र पुरुषार्थी होना. ತಾವೆಲ್ಲರೂ ತೀವ್ರ ಪುರುಷಾರ್ಥಿಗಳು ಆಗಿದ್ದೀರಲ್ವಾ. ಅಚ್ಚಾ, ಓಂ ಶಾಂತಿ. ಈ ಮುರಳಿಗಳನ್ನು ಪ್ರತಿನಿತ್ಯ ನೀವು ಕೇಳಿಸ್ಕೋಬೇಕಾದ್ರೆ
ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಮುರಳಿ ಸಿಗುತ್ತೆ. ಏಕೆಂತಂದರೆ ಭಾಳಷ್ಟು ಬಿಜಿ ಆಗೋದ್ರಿಂದ ಕೆಲವೊಮ್ಮೆ ನಿಮಗೆ ಮುರಳಿಗಳನ್ನು ಫಾರ್ವರ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ಸೇವೆಗಳು ವೃದ್ಧಿ ಆಗ್ತಾಯಿದೆ, ಸಮಯದ ಅಭಾವನೂ ಕೂಡ ಕಡಿಮೆ ಆಗ್ತಾಯಿದೆ. ಅದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ, ನಿಮಗೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ. ಓಂ ಶಾಂತಿ.